ಇದನ್ನ ಬಾಸುಂದಿ ಅಂತ ಹೇಳ್ತಾರೆ. ಹಾ ಇದಕ್ಕೆ 3 ಲೀಟರ್ ಹಾಲು ತಗೊಂಡಿದ್ದೀವಿ. ಹಾ ಸ್ವಲ್ಪ ಬಾದಾಮಿ ಗೋಡಂಬಿ ಎರಡನ್ನು ಹುರಿದಿಟ್ಕೊಂಡಿದ್ದೀವಿ ಡ್ರೈ ಆಗಿ. ಹಾ ಮತ್ತೆ ಅದಕ್ಕೆ ಯಾಲಕ್ಕಿ ಪುಡಿ, ಹಾ ಕೇಸರಿ, ಹಾ ಮತ್ತೆ ಕಂಡೆನ್ಸ್ ಮಿಲ್ಕ್ ಬೇಕು. ಹಾ ಇದಿಷ್ಟು ತಗೊಂಡಿದ್ದೀವಿ. ಹಾ ಇವಾಗ ಬಾಣ್ಲೆಗೆ ಹಾ 3 ಲೀಟರ್ ಹಾಲನ್ನು ಹಾಕಿದ್ದೀನಿ. ಹಾ ಅದನ್ನ ಕೆದಕ್ತಾ ಇರ್ಬೇಕು. ಇದನ್ನ ನಾನು ಒಂದ್ 15-20 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಹೋ ಕೇಸರಿ ಹಾಕಿದ್ರೆ ರುಚಿನೂ ಬರುತ್ತೆ, ಹಾ ನೋಡಕ್ ಬಣ್ಣನೂ ಚೆನ್ನಾಗಿರುತ್ತೆ. ಹಾ ಅದಕ್ಕೆ ಹಾಕೋದು ಕೇಸರಿನ. ಬಿಸಿ ಹಾಲ್ಗೆ ಹಾ ಇಷ್ಟು ಕೇಸರಿ ಹಾಕ್ಬೇಕು. ಇದಕ್ಕೆ ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕು. ಓಕೆ. ಯಾತಕ್ಕೋಸ್ಕರ ಹಾಕ್ಬೇಕು ಅಂದ್ರೆ ಹಾಲು ಗಟ್ಟಿ ಬರ್ಬೇಕು. ಹಾ ಹಾ ಅದಕ್ಕೋಸ್ಕರ ಕಂಡೆನ್ಸ್ ಮಿಲ್ಕ್ ಹಾಕ್ತಿವಿ. ಇವಾಗ ಸಕ್ಕರೆ ಹಾಕ್ಬೇಕು. ಇದಕ್ಕೆ ಹಾ ಸ್ವಲ್ಪ ಹಾಕ್ಬೇಕು. ಹಾ ಹಾಲಲ್ಲೂ ಸಿಹಿ ಇರುತ್ತೆ, ಹಾ ಅದರಿಂದ ಹಾ ಸಕ್ಕರೆ ಹಾ ಸ್ವಲ್ಪ ಹಾಕಿದ್ರೆ ಸಾಕು. ಸರಿ ಜಿ. ಕೇಸರಿ ಹಾಲು ಹಾಕ್ತೀನಿ. ಹಾ ಹಾ ಯಾಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಹಾ ಅದನ್ನು ಹಾಕ್ತೀನಿ. ಇವಾಗ ನಾವು ಹಾ ಇದೆಲ್ಲ ಹಾಕಿದ್ದಾಯ್ತು. ಹಾ ಇವಾಗ ಬಾದಾಮಿ ಗೋಡಂಬಿನ ಹಾ ಡ್ರೈ ಆಗಿ ಹುರ್ಕೊಂಡು ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದೀವಿ. ಹಾ ಇವಾಗ ಇದೆಲ್ಲ ಇನ್ನೇನು ಆಗ್ತಾ ಬಂತು ಅಂದಾಗ ಹಾ ಅದನ್ನ ಹಾಕಿ ಮುಚ್ಚಿಟ್ಬಿಟ್ರೆ ವಾಸನೆ ಪರಿಮಳ ಬರುತ್ತೆ.